ಮತ್ ಸತ್ಯ ನೀವು ಜೊತೆಗೆ ನಾವು ಈ ಹುಟ್ಟುವಂತ ಸಂದರ್ಭದಲ್ಲಿ ಏನೇನೋ ತಂದಿರಲ್ಲ ಸರ್, ಹೀಗಾಗಿ ನಂತರ ಪಡೆದಿದ್ದೆಲ್ಲವೂ ಕೂಡ ಲಾಭವೇ ಅನ್ನುವಂತ ಒಂದು ಮಾತಿದೆ. ಆದ್ರೆ 2 ಜನ ಇದನ್ನ ಅರ್ಥ ಮಾಡ್ಕೋತಾರೆ ಅಂತ. ಹೌದು, ಎಲ್ಲರೂ ಏನಾಗ್ತದೆ ಸ್ಮಶಾನ ವೈರಾಗ್ಯ ಅಂತಾರೆ, ಅಭಾವ ವೈರಾಗ್ಯ ಅಂತಾರೆ. ಅಂದ್ರೆ ಏನು ಸಿಗ್ತೈತ ನನ್ಗೇನು ಬೇಡ ಅನ್ನೋದು. ಸ್ಮಶಾನಕ್ಕೆ ಹೋದಾಗ ಇನ್ಮೇಲೆ ಒಳ್ಳೆಯವ್ರಾಗ್ಬಿಡ್ಬೇಕಪ್ಪ, ನಾವು ಸತ್ತೋಗ್ಬಿಡ್ತೀವಿ, ನಾವು ಮಾಡಬಾರ್ದು ಅನ್ನೋದು. ಆದ್ರೆ ಬದುಕಿರುವಾಗ ಮಾತ್ರ ಬೇರೆಯವ್ರನ್ನ ಬರೀ ರಾಗ, ದ್ವೇಷ, ಅಸೂಯೆ, ನಾನು, ನಂದು, ಮೋಹ ಎಲ್ಲ. ಇವತ್ತು ನೋಡಿ ಹಿಡಿ ಅಕ್ಕಿಯನ್ನ ಎಲ್ಲರೂ ಹಾಕ್ತಾ ಇದ್ದಾರೆ, ಗಂಗಾ ತೀರ್ಥವನ್ನ ಬಾಯಿಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಇದು ಸತ್ಯ ಅನ್ನೋದಷ್ಟೇ ಜೀವನದಲ್ಲಿ. ನಿನಗೆ ನೀನು ಲಾಸ್ಟ್ ಅಲ್ಲಿ ಒಂದು ದಿನ ಬೇರೆಯವರಿಂದ ನೀನು ಅಕ್ಕಿಯನ್ನ ಹಾಕಿಸ್ಕೊಳ್ಳುವಂತಹ ಇದಕ್ ಬಂದ್ಬಿಡ್ತೀಯಪ್ಪ. ಆದ್ರಿಂದ ಅನ್ನವನ್ನ ಕೊಟ್ಟು ತಿನ್ನು ಅನ್ನೋದು ಇದ್ರದ್ದು ಮೂಲ ಉದ್ದೇಶ. ಅನ್ನವನ್ನ ಹಂಚಿ ತನ್ನು, ಕೇವಲ ಗೋ ಧೋತಿ ಕೇವಲ ಅತೀತ. ಒಬ್ಬನೇ ತಿಂದವನು ಎಲ್ಲ ಪಾಪಗಳಿಗೂ ಅವನೊಬ್ಬನೇ ಈಡಾಗ್ತಾನೆ. ಆದ್ರಿಂದ ಫಸ್ಟ್ ನೀನು ಕೊಟ್ಟು ತಿನ್ನೋದನ್ನ ಕಲಿ ಅಂತ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಹುಟ್ಟದಾಗ್ಲಿಂದ ಸಾಯುವಾಗಿನ ತನಕ ಯಾವುದೇ ಕೆಲಸ ಮಾಡಿದ್ರು ಕೂಡ ಒಂದು 4 ಜನಕ್ಕೆ ಊಟ ಹಾಕು ಅಂತ ಹೇಳ್ತಾರೆ, ಬೇರೆ ಏನು ಹೇಳೋದಿಲ್ಲ. ನೀನು ಚಿನ್ನ ಕೊಡ್ಬೇಡ, ಬಟ್ಟೆ ಕೊಡ್ಬೇಡ, ಇನ್ನೊಂದು ಕೊಡ್ಬೇಡ, 4 ಜನಕ್ಕೆ ಊಟ ಹಾಕು ಅಂತ. ಅಂದ್ರೆ ನಿನಗೆ ಕಡೆನಲ್ಲಿ 4 ಜನ ಅಕ್ಕಿ ಹಾಕೋರಾದ್ರೂ ಇರ್ತಾರೆ ಅಂತ. ಇವಾಗ ನೋಡಿ ವಾಕ್ ಅಕ್ಕಿ ಅಂತ ಕರೀತಾರೆ ಇದನ್ನ, ಕಡೆನಲ್ಲಿ ಲಾಸ್ಟ್ ಊಟ ಅಂತ ಕರೀತಾರೆ. ಅದನ್ನ ಅಕ್ಕಿಯನ್ನ ಎಲ್ಲರೂ ಬಾಯಿಗೆ ಹಾಕ್ತಾ ಇದಾರೆ, ಗಂಗಾ ಜಲರನ್ನ ಬಿಡ್ತಾ ಇದ್ದಾರೆ. ಸೊ ಬಂಧುಗಳು ಬಂದವರೆಲ್ಲ ಅಕ್ಕಿ ಹಾಕ್ತಾರೆ.